ನಮಸ್ಕಾರ ಸ್ನೇಹಿತರೆ, ವಿವರ ಅಭಿವ್ಯಕ್ತಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ವಯಸ್ಸು 92 ಆದರೂ ಮಲೆನಾಡಿನ ಈ ಹಿರಿಯ ಜೀವದ ಕೈಬರಹ ನಮ್ಮೆಲ್ಲರ ಕಣ್ಮನ ಸೆಳೆಯೋದ್ರಲ್ಲಿ ಅನುಮಾನವಿಲ್ಲ. ಶ್ರೀ ಕೃಷ್ಣಮೂರ್ತಿ ಓದಿದ್ದು 5ನೇ ಕ್ಲಾಸ್ವರೆಗೆ ಮಾತ್ರ, ಆದರೆ ಅವರ ಬರವಣಿಗೆ ಮಾತ್ರ ಫಸ್ಟ್ ಕ್ಲಾಸ್. ತೇಟ್ ಕಂಪ್ಯೂಟರ್ ಪ್ರಿಂಟ್ನಂತೆ ಮೂಡುವ ಇವರ ಕೈಬರಹಕ್ಕೆ ಸರಿಸಾಟಿ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜೈಪುರ ಗ್ರಾಮದಲ್ಲಿ ಎಲೆಮರಿ ಕಾಯಿಯಂತಿರುವ ಶ್ರೀಯುತರ ಸಣ್ಣ ಪರಿಚಯ ಈ ವಿಡಿಯೋ. ನನ್ನ ಹೆಸರು ಆರ್ ಕೃಷ್ಣಮೂರ್ತಿ ರಾವ್ ಅಂತ. ನಮ್ಮ ತಂದೆ ಬಿ.ವ. ರಾಮಯ್ಯ, ತಾಯಿ ಭಾಗೀರಥಮ್ಮ ಅಂತ. ನಾವು ಹುಟ್ಟಿದ ಊರು ಬಲ್ಗೋಡು ಓಣಿಮನೆ ಅಂತಲ್ಲಿ, ಹೇರೂರು ಗ್ರಾಮ. ಆಯಿತಾ. ನಮ್ಮ ವಿದ್ಯಾಭ್ಯಾಸ ಹುತ್ತಿನಗದ್ದೆ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ. 4ನೇ ಕ್ಲಾಸ್ವರೆಗೆ ಅಲ್ಲಿ ಆಯಿತು. 5ನೇ ಕ್ಲಾಸನ್ನ ಕಳಸದಲ್ಲಿ ಮಿಡ್ಲ್ ಸ್ಕೂಲ್ ಇತ್ತು. ಆ ಕಳಸ ಮಿಡ್ಲ್ ಸ್ಕೂಲ್ ಸುಬ್ಬಾ ಜೋಯಿಸರು ಅಂತ ಒಬ್ಬರು ಹೊರನಾಡು ವಹಿವಾಟುದಾರರದ ಒಂದು ಬಿಲ್ಡಿಂಗಲ್ಲಿ ನಮಗೆ ಶಾಲೆ ನಡೀತಾ ಇತ್ತು. ಅದರಲ್ಲಿ ನಾನು 5ನೇ ಕ್ಲಾಸ್ವರೆಗೆ ಓದಿದೆ. 6ನೇ ಕ್ಲಾಸಿಗೆ ಹೋಗೋ ನಮ್ಮ ತಂದೆ ತೀರಿ ಹೋದರು. ಹಾಗಾಗಿ ಊರಿಗೆ ಬಂದೆ. ಊರಿಗೆ ಬರೋ ನನ್ನ ತಮ್ಮ ಸಣ್ಣವನು, ನನ್ನ ವಿದ್ಯಾಭ್ಯಾಸ ಅಲ್ಲಿ ನಿಂತೋಯ್ತು. ಆಗಲೇ ವಿದ್ಯಾಭ್ಯಾಸ ನಿಂತೋಯ್ತು? ಅಲ್ಲಿ ವಿದ್ಯಾಭ್ಯಾಸ ನಿಂತೋಯ್ತು. 5ನೇ ಕ್ಲಾಸಿಗೆ? 5ನೇ ಕ್ಲಾಸಿಗೆ ವಿದ್ಯಾಭ್ಯಾಸ ನಿಂತೋಯ್ತು. ಓಕೆ. ಈ ಬರವಣಿಗೆ ಏನು ನಮಗೆ ಯಾವುದೋ ಒಂದು ಇಂಟ್ರೆಸ್ಟ್. ನಮ್ಮ RMDC ಅಂತ ಒಂದು ಬರವಣಿಗೆ ಇತ್ತದು, ಫಾರಮ್ ಬರೆಯೋದು ಎಲ್ಲ ಬರೀತಿದ್ರು. ಅವಾಗ ನಾನು ಆ ಜಾಗಕ್ಕೆ ನಮ್ಮ ಗುರುಗಳಲ್ಲಿ ಹೋದೆ. ಅಲ್ಲಿ ಹೋದಾಗ ನನ್ನ ಶಿಷ್ಯ ಬಂದ ಚೆನ್ನಾಗಿ ಬರೀತಾನೆ ಅಂತ ನನ್ನ ಕೈಲಿ ಬರೆಸಿದ್ರು. ಅಲ್ಲೇ ನನಗೆ ಅದೇ ಉಪದೇಶ, ಅದೇ ಆಶೀರ್ವಾದ ನಮ್ಮ ಗುರುಗಳದ್ದು. ಅದ್ರ ಮೇಲೆ ಅದೇ ಚಂದ ಬರಿಬೇಕು ಅಂತ ಉತ್ಸಾಹ ಬಂತು ಅಷ್ಟೆ. ಆ ರೀತಿ ಒಂದು ಉತ್ಸವ, ಅದೇ ಅವ್ರ ಮಾತು ನನಗೆ ಪ್ರೋತ್ಸಾಹ ಆಯಿತು. ಗುರುಗಳು ಹೇಳಿದ್ರು ಅಷ್ಟೇ. ನನ್ನ ಶಿಷ್ಯ ಬಂದ ಚೆನ್ನಾಗಿ ಬರೀತಾನೆ ಅಂತ RMDC ಫಾರಮ್ ಬರೆಸಿದ್ರು. ನಾನು ಚೆನ್ನಾಗಿ ಬರೀತಾನೆ ಅಂತ. ಎಲ್ರಿಗಿಂತ ನನ್ನ ಚೆಂದ ಆಯಿತು ಅಷ್ಟೇ. ಭಾರಿ ಚೆಂದ ಅಲ್ಲ, ಎಲ್ರಿಗಿಂತ ಚೆನ್ನಾಗಿತ್ತು. ಅದು ನಮಗೊಂದು ವರ ಆಯಿತು, ಒಂದು ಆಶೀರ್ವಾದ ನನ್ನ ಗುರುಗಳದ್ದು. ಗೋಪಾಲ್ ಭಟ್ರು ಅಂತ ಅವ್ರದ್ದು, ಓಕೆ, ದುಬ್ಬಳದಲ್ಲಿದ್ದರು, ಅವರ ಆಶೀರ್ವಾದ. ಈ ಯಾವುದೋ ಒಂದು ಆರ್ಟಿಕಲ್ ನೋಡಿದೆ, ಮುಖ್ಯಮಂತ್ರಿಗಳು ಸಹ ನಿಮ್ಮ ಒಂದು ಇದಕ್ಕೆ ಯಾವುದಕ್ಕೆ ಬರವಣಿಗೆಗೆ ಮನಸೋತಿದ್ರು ಅಂತ ಹೇಳ್ಬಿಟ್ಟು. ದೇವರಾಜ ಅರ್ಥ ಕಾಣುತ್ತೆ. ದೇವರಾಜ ಅರ್ಥನ ಅವರು ಅದೊಂದು ಹೇಗೆ ಕಾಂಟ್ಯಾಕ್ಟ್ ಆದ್ದು? ಅವರು ಚುನಾವಣೆ ಪ್ರಚಾರದಿಂದ ಇಲ್ಲಿ ಬಂದಿದ್ದರು. ಅವರು ನನ್ನ ಇದನ್ನು ನೋಡಿ ಗುಡ್ ಹೇಳಿ ಹೋಗಿದ್ದಾರೆ, ಚೆನ್ನಾಗಿ ಬರೀತೀರಿ ಅಂತ, ತುಂಬ ಚೆನ್ನಾಗಿ ಬರೀತೀರಿ ಅಂತ ಹೇಳ್ಬಿಟ್ಟು. ಮತ್ತು ಈ ಸಾಧಾರಣವಾಗಿ ಇಲ್ಲೊಂದು 50-100 ಅರ್ಜಿಗಳನ್ನು ಬರೆದೇನೆ. ಈಗ ಸಾಗುವಳಿ ಚೀಟಿಗೆ ದರಖಾಸ್ತು ಅರ್ಜಿಗಳನ್ನು ಮತ್ತು ವೃದ್ಧಾಪ್ಯ ವೇತನಕ್ಕೆ ಬೇಕಾದ ಅರ್ಜಿಗಳನ್ನು, ಕ್ರಯಪತ್ರಗಳನ್ನು, 2 ಕ್ರಯಪತ್ರಗಳನ್ನು ಬರೆದಿದ್ದೇನೆ. ಅಂದರೆ ಇಲ್ಲಿ ಈ ಕಂಪ್ಯೂಟರಲ್ಲಿ ಬರೆಯೋದಕ್ಕಿಂತ ಎಲ್ಲ ಇರೋಕ್ಕಿಂತ ಮುಂಚೆ ನಿಮ್ಮ ಕೈಯಿಂದನೇ ಒಂದು ನನ್ನ ಕೈಯಿಂದ ಆಗ್ತಿತ್ತು. ಕಂಪ್ಯೂಟರ್ ಬಂದಿರಲಿಲ್ಲ, ಟೈಪ್ ರೈಟಿಂಗ್ ಬಂದಿತ್ತು. ಇಲ್ಲಿ ಇರಲಿಲ್ಲ ಅದು. ಬರವಣಿಗೆ ನನ್ನದೇ ಸತ್ತನ್ನು ಜಾಸ್ತಿ. ಈಗಲೂ ನಿಮ್ಮ ಬರವಣಿಗೆ ನೋಡಿದ್ರೆ ಕಂಪ್ಯೂಟರ್ ಬರೆಯೋದ ಅಥವಾ ನೀವು ಬರೆಯೋದಂತ ಗೊತ್ತಾಗಲ್ಲ. ಭಗವಂತನ ದಯೆ, ಶಾರದಮ್ಮನವ್ರ ದಯೆ. ಶಾರದಮ್ಮನ ದಯೆ ಖಂಡಿತ ಕೂಡ. ಒಂದ್ಸರಿ ಹೀಗೆ ನೀವು ಒಂದು ಸಣ್ಣ ಜಲಕ್ ನೋಡ್ಬೋದಾ ಹೇಗೆ ಬರೀತೀರಾ ಅಂತ ಹೇಳ್ಬಿಟ್ಟು? ದೊಡ್ಡ ಅಕ್ಷರ ಬರಲ್ಲ, ಹೇಗಾದರೂ ಬರೀರಿ. ಶಿವ, ಏನೋ ಬೇಕಾದ್ರೆ ಮಾಡ್ಕೋಬೋದು. ದಿನದ ಯಾವ ಒಂದು ಸಮಯವನ್ನ ಇದಕ್ಕೆ ಮೀಸಲಿಟ್ಟಿದ್ದೀರಾ? ದಿನ ಹೇಗೆ ನಿಮ್ದೊಂದು ಸ್ಟಾರ್ಟ್ ಆಗುತ್ತೆ? ಇದು ಸಣ್ಣ ಕೆಲಸ ಇಲ್ಲ, ಅದು ಗಿರಾಕಿ ಇಲ್ಲದೆ ಇದೇ ಕೆಲಸ, ನಮಗೆ ಬರೆಯೋದೇ ಕೆಲಸ, ಬೇರೆ ಕೆಲಸ ಇಲ್ಲ. ಇಲ್ಲ ಅಂದರೆ ಬರೆಯೋದೇ ಕೆಲಸ, ಇದೇ ಬರೀತಾ ಇರೋದು. ನಮ್ಮ ಮನೆ ಬರಿಬೇಡಿ ಕೂತ್ಕೊಳ್ಳಿ ಅಂತೇನು ಹೇಳೋದಿಲ್ಲ. ಅವರಿಗೆ ಬರೀ ಪ್ರೋತ್ಸಾಹಿಸ್ತಾರೆ. ಅಲ್ಲ, ನಾನು ಏನು ಕೇಳಿದೆ ಅಂದರೆ, ಮೊದಲೆಲ್ಲ ನಿಮ್ಮಲ್ಲಿ ಈಗ ಅರ್ಜಿಗಳನ್ನ ಬರೆಯೋದಕ್ಕೆ ಅಂತ ಬರ್ತಾ ಇದ್ರು ಅಂತ ಹೇಳಿದ್ರಿ. ಈಗ ಆ ಅರ್ಜಿಗಳ ಒಂದು ಇದನ್ನು ಕಮ್ಮಿ ಆಗಿದೆ, ಈಗಿಲ್ಲ, ಅದು ಎಲ್ಲ ಕಂಪ್ಯೂಟರ್ ಮೊಬೈಲಲ್ಲೇ ಆಗ್ಬಿಡ್ತದೆ. ಸೊ ಹಾಗಿದ್ದಾಗ ನಿಮ್ಮ ಒಂದು ಫ್ರೀ ಟೈಮನ್ನ, ಅಂದರೆ ಒಂದು ವಿರಾಮದ ಟೈಮು ಅಂತ ಏನು ಕರಿತೀವಿ, ಆ ಸಮಯವನ್ನ ನೀವು ಹೇಗೆ ಕಳಿತೀರಾ? ಬರವಣಿಗೆಯಲ್ಲೇ ಚಂದ ಬರಿಬೇಕು ಅಂತ. ಪೇಪರ್ಲಿ ಏನು ಒಳ್ಳೆ ಅಕ್ಷರ ಬಂದರೆ ಅದನ್ನೇ ಕಾಪಿ ಮಾಡಿ ಅದನ್ನೇ ಬರೆಯೋದು.
ಅದು ನಾನು ಇಲ್ಲಿ ಕೇಳುವಂಥದ್ದು ಹವ್ಯಾಸವಾಗಿ ನೀವು ಬರಿತೀರಾ, ಹೌದು, ಆದ್ರೆ ಇಂಥದ್ದೇ ಬರಿಬೇಕು ಅಂತ ಏನಾರು ಇದೆಯಾ? ಅದೇನಿಲ್ಲ ಅದು ಹೇಗೆ ಬರೆಯಕ್ಕೆ ಸ್ಟಾರ್ಟ್? ಪೇಪರ್ ಕಾಣ್ತಾ ಬರೆಯೋದು. ಪೇಪರಲ್ಲಿ ಏನು ಕಂಡ್ರು ಅದನ್ನು ಕನ್ನಡದಲ್ಲಿ ಬರೆಯೋದು, ಇಂಗ್ಲೀಷಲ್ಲಿ ಬರೆಯೋದು. ಇಂಗ್ಲೀಷು ಅಕ್ಷರಗಳು ಇಂಗ್ಲೀಷು, ಪದಗಳೆಲ್ಲ ವಿಚಾರಗಳೆಲ್ಲ ಕನ್ನಡದಲ್ಲಿ ಇರುತ್ತೆ. ಅಂದ್ರೆ ಈಗ ಪೇಪರ್ನಲ್ಲಿ ಕನ್ನಡದಲ್ಲಿ ಇದ್ದದನ್ನ ನೀವು ಇಂಗ್ಲೀಷ್ ಅಕ್ಷರದಲ್ಲಿ ಬರೆಯೋದು ಅಷ್ಟೇ, ಬರ್ತೀನಿ ಇಲ್ಲ. ಇಂಗ್ಲೀಷ್ ಏನು ಗೊತ್ತಿಲ್ಲ. ಏನು ಹೇಳ್ತಿದ್ರಿ? ಅಂದ್ರೆ ಈಗ ಪೇಪರ್ ಎಲ್ಲಿದೆ? ಇಲ್ಲೇ ಇದೆ, ಇಲ್ಲೇ ಇದೆ ಪೇಪರು. ಓ, ಇದನ್ನೇ ಇಲ್ಲಿ ಬರೋದು ತೋರಿಸಿದ್ನಲ್ಲ ನಿಮ್ಗೆ ಅವಾಗ. ಇದೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಬರೋದು ತೋರಿಸಿದ್ನ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ. ಓಕೆ. ಅಲ್ಲ, ನಾನು ಕೇಳಿದ್ದು ಈಗ ಇಲ್ಲಿ ಬರೆದಿನಿ ನೋಡಿ, ಇಲ್ಲೇನೋ ಇದೆ. ಮೌಖಿಕವಾಗಿದ್ದು ಕೇಳಿದ್ದನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ ಅಂತ. ಇಲ್ಲಿ ವಿಜಯ ಕರ್ನಾಟಕ ಅಂತ ಇಲ್ಲಿದೆ. ಹೌದು. ಓ, ಹೀಗೆ. ಹೌದು. ಅಂದ್ರೆ ಏನಿದೆ ಅದು ಇಂಗ್ಲೀಷಲ್ಲಿ, ಏನಿದೆ ಅದನ್ನ ಇಂಗ್ಲೀಷಲ್ಲಿ ಬರೆಯೋದು. ಇಂಗ್ಲೀಷಲ್ಲಿ ಬರೀ ಇಂಗ್ಲೀಷ್ ಮಾತ್ರ ಅಂತಲ್ಲ, ಕನ್ನಡದಲ್ಲೂ ಬರೀತೀರಾ? ಕನ್ನಡದಲ್ಲಿ ಕನ್ನಡದಲ್ಲಿ ತೋರಿಸಿದ್ದಲ್ಲ ಅವರು. ತೊಳಿ. ಓ, ಇದು ಕನ್ನಡ. ಇದು ಕನ್ನಡ. ಎಷ್ಟು ಅಂದವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇವನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾನೆ. 5 ಗಂಟೆ 5 ಗಂಟೆಗೆ ಹೇಳಿ 4:45 5 ಗಂಟೆಗೆ ಎದ್ದು ಮನೆ ಕೆಲಸ, ಅದು ಗುಡಿಸೋದು, ಇದು ಅಂಗಳ ಗುಡಿಸೋದು, ಹಿಂದ್ಗಡೆ ಗುಡಿಸೋದು, ಇದೆಲ್ಲ ಮಾಡೋದು. ಮುಖ ತೊಳೆದು ದೇವ್ರಿಗೆ ಹೂ ಕುಯ್ದು ಸ್ನಾನ ಮಾಡಿ ತಿಂಡಿ ತಿನ್ನೋದು. 8:15 ಗಂಟೆ ಆಗುತ್ತೆ. ಅಲ್ಲಿ 8:15 ಗಂಟೆ ಬಾಗಿಲು ತೆಗೆದು 8:00ವರೆಗೆ ನೀವು ಬಾಗಿಲು ಬಾಗಿಲು ಓಪನ್ ಆಗುತ್ತೆ. ನಂತರ ನಿಮ್ದು ಈ ಹವ್ಯಾಸ ಅಷ್ಟು ಪೆನ್ಗಳು ನೋಡಿದ್ರಲ್ಲ, ಯಾವ್ದಾರು ಒಂದು ಪೆನ್ ತಗೊಂಡು ಬರಿತಾ ಇರೋದು. ಪೆನ್ಗಳು ಬಗ್ಗೆ ತೋರಿಸ್ತೀರಾ ನೀವು? ಪೆನ್ಗಳನ್ನು ತೋರಿಸ್ತೀವಿ, ಎಷ್ಟು ಬೇಕಾದ್ರೆ ಪೆನ್ ಇದೆ. ಅಂದ್ರೆ ಈ ಹವ್ಯಾಸಕ್ಕಂತಾನೆ ತಗೊಂಡಿರೋಂಥ ಪೆನ್ಗಳು? ಅದು ಪೆನ್ ತಗೊಳ್ಳೋದು ಒಂದು ಹವ್ಯಾಸ, ಎಲ್ಲ ತಗೊಳ್ಳೋದೇ ಒಂದು ಹವ್ಯಾಸ ಅಲ್ಲ. ಪ್ರತಿಯೊಂದು ಪೆನ್ ತಗೊಂಡು ಬರೀದೆ ಆಗಲೇ ಇಡುವುದಿಲ್ಲ. ಓ, ಬರೆಯೋದೊಂದು ಹವ್ಯಾಸ, ಪೆನ್ ತಗೊಳ್ಳೋದೊಂದು ಹವ್ಯಾಸ. ಇದಿಷ್ಟು ಪೆನ್ಗಳು ನೀವು ಯೂಸ್ ಮಾಡ್ತೀರಂತದ್ದ? ಎಲ್ಲದೂ ಯೂಸ್ ಮಾಡಿದ್ದೆ. ಇಲ್ಲಿರೋದೆಲ್ಲ ಪೆನ್ಗಳೇನಾ? ಎಲ್ಲ ಪೆನ್. ಈ ಬಾಕ್ಸಲ್ಲಿ ಇರೋದೆಲ್ಲ ಪೆನ್ನು? ಎಲ್ಲ ಪೆನ್. ಇವೆಲ್ಲ ಪೆನ್ನು ಬರೆಯೋ ಪೆನ್ನೆ. ಇನ್ನೂ ಪೆನ್ ಇದೆ. ಇನ್ನೂ ಇದೆ. ಇನ್ನೂ ಇದೆ. ಇದು ಗಿನ್ನೀಸ್ ದಾಖಲೆ ನಮ್ಮದು. ಪೆನ್ಗಳಿಂದ ಪೆನ್ನಿಂದ ಗಿನ್ನೀಸ್ ದಾಖಲೆ. ಹೌದು. ಇನ್ನೂ ಇದೆ. ಇನ್ನೂ ಇದೆ. ನಿಮ್ಮಲ್ಲೊಂದು ಎಷ್ಟು ಪೆನ್ಗಳಿರ್ಬೋದು ನಿಮ್ಮ ಅಂದಾಜು ಪ್ರಕಾರ? 250 ಮೇಲೆ ಇರ್ಬೋದು. 250 ಮೇಲೆ. ನೀವು ಹೋದಲ್ಲೆಲ್ಲ ಪೆನ್ ತರೋದೊಂದು ಹವ್ಯಾಸ? ಮೊನ್ನೆ ತಂದು ಬೆಂಗಳೂರು 100 ರೂಪಾಯಿ. ಓಹೋ, ಬಣ್ಣದ ಪೆನ್ನು ಇಲ್ಲೆಲ್ಲ. ಹೌದು, ಇದೆಲ್ಲ ಪೆನ್ನುಗಳು ಎಲ್ಲ. ಇವೆಲ್ಲ ಪೆನ್ನು. ಇನ್ನೆಲ್ಲೋ ಒಂದು ಕಡೆ ಇದೆ ಪೆನ್ನುಗಳು ಸುಮಾರು. ಪೆನ್ಗಳೇ ಒಂದು ರಾಶಿ ಇದೆ. ಪೆನ್ನುಗಳೇ ಒಂದು ರಾಶಿ. ಈ ಇಂಥದ್ದೇ ಪೆನ್ನಲ್ಲಿ ಬರೆದ್ರೆ ಅಕ್ಷರ ಚೆನ್ನಾಗಿ ಬರುತ್ತೆ ಅಂತ ಏನಾದ್ರು ನಿಮ್ಗೆ ಅನಿಸಿದೆಯಾ? ಪೆನ್ಗಳು ಮೌಂಟೆಕ್ಸ್ ಒಂದು ಚೆನ್ನಾಗಿ ಬರುತ್ತೆ, ಸೆಲ್ಲೋ ಒಂದು ಚೆನ್ನಾಗಿ ಬರುತ್ತೆ. 2 ಚೆನ್ನಾಗಿ ಬರುತ್ತೆ. ಪೆನ್ ಚೆನ್ನಾಗಿ ಬರುತ್ತೆ. ಮೌಂಟೆಕ್ಸ್ ಚೆನ್ನಾಗಿ ಬರುತ್ತೆ. ಮೌಂಟೆಕ್ಸ್ ಚೆನ್ನಾಗಿ ಬರುತ್ತೆ. ಮೌಂಟೆಕ್ಸ್ ಪೆನ್ ಇದೆ. ಮೌಂಟೆಕ್ಸ್ ಪೆನ್ ಇಲ್ಲೆಲ್ಲಿ ಇಟ್ನಲ್ಲಪ್ಪ, ಇಲ್ಲಿದೆ. ಇದು ಮೌಂಟೆಕ್ಸ್ ಅಂತ ಒಳ್ಳೆ ಪೆನ್ ಅಲ್ವಾ? ಹೌದು. ಇದೊಂದು ಒಳ್ಳೆ ಪೆನ್ನು. ಮೊದಲೆಲ್ಲ ನೀವು ಈ ಇಂಕ್ ಪೆನ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಿದ್ರಿ ಅನ್ಸುತ್ತೆ. ಈಗೆಲ್ಲ ಇವಿಷ್ಟು 3 ಸೆಲ್ಲೋ ಒಂದಿದೆ. ಇದೊಂದು ಒಳ್ಳೆ ಬರುತ್ತೆ. ಮೊನ್ನೆ ಈ ಹಂತದಲ್ಲಿ ನಾನು ನಿಮಗೆ ಕೇಳೋದು, ಬರಿತಾ 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 ಅದರಲ್ಲೊಂದು ಬೇರೆ ಬೇರೆ ಒಂದು ವ್ಯತ್ಯಾಸ ಮಾಡಿ ಬರೀ ವ್ಯತ್ಯಾಸ ಇದೆ. ಆಗ ಸಾಧಾರಣ ಆಗ್ತೈತೆ. ಈಗ ಅದನ್ನೇ ತೃಪ್ತಿ ಇದೆ ನನಗೆ, ಬರೆಯೋದ್ರಲ್ಲಿ ತೃಪ್ತಿ ಇದೆ. ಅಂದರೆ ಬರೆಯೋದನ್ನ ನನಗೆ ಇದನ್ನ ಹೇಗೆ ಡಿಸ್ಕ್ರೈಬ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೇರೆ ಬೇರೆ ನಮೂನೆ ಬರಲಿಕ್ಕೆಲ್ಲ ಆಗ್ತದೆ. ಈಗ ನೀವು ಬರೋದು ತೋರಿಸ್ತೀನಿ. ಒಂದು ನಿಮಿಷ.
ಹೆಸರು ಬರೆಯೋದು, ದೇವ್ರ ಹೆಸರು ಬರೆಯೋದು, ಮನುಷ್ಯರ ಹೆಸರು ಬರೆಯೋದು, ಪೇಪರ್ ಬರೆಯೋದು. ಒಟ್ಟರೆ ಬರಿಬೇಕು, ಬರೆಯೋದು ಮುಖ್ಯ. ಒಟ್ಟಾರೆ ಬರಿಬೇಕು, ನಾವು ಒಟ್ಟರೆ ಬರಿತಿರ್ಬೇಕು, ಏನಾದರೂ ಬರಿಬೇಕು. ಏನಾದರೂ ಒಂದು ಬರಿಬೇಕು. ಈ ಹಂತದಲ್ಲಿ ನಾನು ಕೇಳೋದು ನಿಮಗೆ ಹಾಂ, ಈ ನಿಮ್ಮ ಹವ್ಯಾಸ ಬೇರೆಯವರಿಂದ ಎಷ್ಟು ನಿಮ್ಮನ್ನ ಒಂದು ವಿಭಿನ್ನವಾಗಿ ತೋರಿಸಿದೆ? ವಿಶೇಷವಾಗಿ ನಾನು ಗಮನಿಸ್ತಾರೆ ಜನ. ಹಾಂ ಹಾಂ. ಅಜ್ಜ ಬಂದರು, ಅಜ್ಜ ಬರೀತಾರೆ, ಅಜ್ಜ ಹಂಗೆ ಬರುತ್ತೆ, ಹೀಗೆ ಬರುತ್ತೆ, ಜನ ಹೇಳ್ತಾರೆ. ನಿಮ್ಮನ್ನ ಬಹುಶಃ ಬರೆಯುವ ಅಜ್ಜ ಅಂತಾನೆ ಕರೀತಾರೆ. ಹ್ಞೂ, ಬರೆಯುವ ಅಜ್ಜ, ಅಜ್ಜ ಬರೆಯುವ ಅಜ್ಜ, ಬರೆಯುವ ಅಜ್ಜ ಅಂತೇಳಿ ಇವರೇ ಅಜ್ಜ ಹೀಗೆ ಹೇಳ್ತಾರೆ. ಸೊ ಆ ಒಂದು ಪ್ರಶಂಸೆ ಯಾವಾಗಲೂ ಇರುತ್ತೆ, ಯಾವಾಗಲೂ ಮನಸ್ಸು ಹಿತವಾಗುತ್ತೆ, ಮನಸ್ಸಿಗೆ ಹಿತವಾಗುತ್ತೆ, ಖುಷಿ ಆಗುತ್ತೆ. ಹೋಗ್ಲಿದ್ರೆ ಖುಷಿ ಅಲ್ವ. ಈಗ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಈ ಯುವ ಪೀಳಿಗೆ ಅನ್ನೋದೇನಿದೆ ಅದು ಈ ಬರವಣಿಗೆಯನ್ನ ಮರೆತು ಹೋಗ್ತಿದ್ದಾರೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ನೀವು ಬರವಣಿಗೆನ ತುಂಬ ಇಷ್ಟಪಟ್ಬಿಟ್ಟು ನೀವು ಕಂಡಿದ್ದನ್ನೆಲ್ಲ ಬರಿತೀರಾ. ಸೊ ಅಂಥದ್ರಲ್ಲಿ ಯುವ ಪೀಳಿಗೆಗೆ ನಿಮ್ಮ ಒಂದು ಸಜೆಷನ್ ಏನು? ಸಾಧ್ಯವಾದಷ್ಟು ಬರೋದು ತೋರಿಸೋರು, ಹೀಗೆ ಬರೀರಿ ಅಂತಂದ್ರೆ ಚೀಟಿಯಲ್ಲಿ ಬರೆದಿಡೋದವರಿಗೆ ABCD ಇದೆಲ್ಲ ಬರೋದು ತೋರಿಸೋದು. ಅಂದ್ರೆ ನೀವು ಬರೆದು ಇಟ್ಕೊಂಡಿದ್ದೀರಾ? ನಾವು ಬರೆದು ಇಟ್ಕೊಂಡು ನೋಡಿದ್ರಿ, ಎಲ್ಲ ಒಂದು ಕಡೆ ಇದೆಯಲ್ಲ ಇಂಥದ್ದೇ ಬರೋದು ತೋರಿಸೋದು ಮಕ್ಕಳಿಗೆ. ಇಲ್ಲೆಲ್ಲ ಇನ್ನೊಂದಿದೆ ABCD ಎಲ್ಲೆಲ್ಲಿ ಇತ್ತು. ಇದನ್ನ ಮಕ್ಕಳಿಗೆ ಬರೀರಪ್ಪ, ಹೀಗೆ ಬರೀರಿ ಅಂತ ಹೇಳೋದು. ಈ ರೀತಿ ಬರೀರಿ ಅಂತ ಮಕ್ಕಳಿಗೆ ಹೇಳೋದು. ಹೌದು, ಹೇಳೋದು. ಮಕ್ಕಳು ನಿಮ್ಮ ಮಾತು ಕೇಳ್ತಾರ? ಕೆಲವರು ಕೇಳ್ತಾರೆ, ಕೆಲವರು ಅರ್ಥ ಬಿಸಾಡ್ತಾರೆ. ಅವ್ರಿಗೆ ಬೇಕಾಗಿಲ್ಲ, ಕಂಪ್ಯೂಟರ್ ಮೊಬೈಲ್ ಹೇಳ್ತಾರೆ ಹೇಳುವಾಗ ಅಲ್ವಾ. ಅಂತ ಪರವಾಗಿಲ್ಲ, ಕೆಲವರು ಬರೀತಾರೆ, ಪ್ರಯತ್ನ ಮಾಡ್ತಾರೆ. ಅವ್ರು ಹಿರಿಯರು ಬರ್ಕೊಡಿ, ನಮಗೆ ಚೀಟಿ ಕೊಡಿ, 4 ಅಕ್ಷರ ಬರ್ಕೊಡಿ, ತಗೊಂಡು ಮಕ್ಕಳಿಗೆ ತೋರಿಸ್ತೀನಿ ಅಂತ ಹಿರಿಯರು ಹೇಳ್ತಾರೆ. ಬರೆದುಕೊಡಿ ಒಂದು ಚೀಟಿಯಲ್ಲಿ, ಕಾಗದಲ್ಲಿ ಬರ್ಕೊಡಿ, ನನ್ನ ಮಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ, ತಗೊಂಡು ಹೋಗ್ತಾರೆ. ಸೊ ನೀವು ಈಗ ಯುವ ಪೀಳಿಗೆಗೆ ನೀವು ಹೇಳೋದೇನು ಅಂತ ಹೇಳಿದ್ರೆ ಬರವಣಿಗೆ ಅನ್ನೋದು ಒಂದು ಬೇಕು. ಬರವಣಿಗೆ ಬೇಕು. ಬರವಣಿಗೆ ಬೇಕು. ಅಭ್ಯಾಸ ಮಾಡಿ, ಚೆನ್ನಾಗೂ ಅಭ್ಯಾಸ ಮಾಡಿ. ಸುಮ್ಮನೆ ಬರವಣಿಗೆ ಚೆನ್ನಾಗಿ ಬರಿಬೇಕಲ್ಲ. ಹೌದು. ಅದಕ್ಕೆ ನಾನು ದೊಡ್ಡ ವಿಚಾರ ಅಂತಲ್ಲ, ನನ್ನ ಕಲ್ತಿದ್ದ ಮಟ್ಟಿಗೆ ಬರ್ಕೊಡು, ಹೀಗೆ ಬರ್ರಿ ಅಂತ ಹೇಳೋದು ಅಷ್ಟೇ. ಈಗ ನಿಮ್ಮ ಪ್ರಕಾರ ನಾನು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಏನು ಅಂತ ಹೇಳಿದ್ರೆ, ಬರವಣಿಗೆ ಮುಖ್ಯನಾ ಅಥವಾ ಬರವಣಿಗೆ ಅಂದವಾಗಿರೋದು ಮುಖ್ಯನಾ? ಅಂದವಾಗಿರೋದು ಮುಖ್ಯ ನನ್ನ ಲೆಕ್ಕದಲ್ಲಿ. ನಿಮ್ಮ ಲೆಕ್ಕದಲ್ಲಿ? ನನ್ನ ಲೆಕ್ಕ ಬರವಣಿಗೆಗಿಂತ ಬರವಣಿಗೆ ಅಂದವಾಗಿರೋದೇ ನೋಡ್ತಾರಲ್ಲ, ಅಂದಾಗಿದ್ದರೆ. ಅಲ್ಲ, ಅಂದವಾಗಿರೋದಕ್ಕೆ ನಾನು ನಿಮ್ಮ ಹತ್ರ ಬಂದೆ ಅಲ್ಲ. ಈ ಹಂತದಲ್ಲಿ ನಾನು ಹೀಗೆ ಕೇಳಬೇಕು, ವಯಸ್ಸೆಷ್ಟು? ನನಗೆ ಬರೀ 92. 92? 18/11/1933. ಇದು ನಿಮ್ಮ ವಿಸಿಟಿಂಗ್ ಕಾರ್ಡು? ವಿಸಿಟಿಂಗ್ ಕಾರ್ಡ್ ನಮ್ಮದು. ಓಕೆ, ಅದ್ಭುತ. ಕೈಯಲ್ಲೇ ಬರೆದಿರುವಂಥದ್ದು. ಇವಿಷ್ಟು ತನ್ನ ಕೈ ಬರಹದಿಂದ ಮಲೆನಾಡಿನಲ್ಲಿ ಜನಜನಿತರಾದ ಶ್ರೀ ಕೃಷ್ಣಮೂರ್ತಿಯವರ ಸಣ್ಣ ಪರಿಚಯ. ಇಂತಹ ಇನ್ನಷ್ಟು ಸಾಧಕರ ವಿಡಿಯೋಗಳಿಗಾಗಿ ನಮ್ಮ ವಿವರ ಯೂಟ್ಯೂಬನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನನ್ನ ಬರವಣಿಗೆಗೆ ನಮ್ಮಲ್ಲಿರೋ ಪ್ರೋತ್ಸಾಹ ಸಹಕಾರ ತುಂಬ ಚೆನ್ನಾಗಿದೆ. ಆದ್ದರಿಂದ ಅಭ್ಯಾಸ ಚೆನ್ನಾಗಿ ಮಾಡಲಿಕ್ಕೆ ಆಯ್ತು ನನಗೆ. ಅವ್ರು ಏನೇ ಮಾಡಿದ್ರು ನಂದೇನು ಅಭ್ಯಂತರ ಇಲ್ಲ, ಮಾಡಿದ್ರೆ ಒಳ್ಳೆ ಕೆಲಸ ಎಲ್ಲ ಒಳ್ಳೆಯದೇ.